So hey guys, welcome back to my YouTube channel. This is Nisarga. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಕುಕಿಂಗ್ ವಿಡಿಯೋ. ಇವತ್ತು ನಾನು ಕುಕಿಂಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಮೆನ್ಯೂ ಏನಂದರೆ ಅಂಡಾ ಕರಿ ಪ್ಲಸ್ ಅಕ್ಕಿ ರೊಟ್ಟಿ. ಸೊ ನನಗೆ ಯಾವ ಥರ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಅದನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನಿರೋದು ಪಿ ಜಿಯಲ್ಲಿ ಗೈಸ್. ಪಿ ಜಿಯಲ್ಲಿ ಪ್ರಾಪರಾಗಿ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇರೋ ಐಟಮ್ಸಲ್ಲೇ ಯಾವ ಥರ ಬೆಸ್ಟ್ ಅಡುಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪರ್ಟಿಕ್ಯುಲರಾಗಿ ಈ ವಿಡಿಯೋ ಬಂದುಬಿಟ್ಟು ಬ್ಯಾಚುಲರ್ಸಿಗೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಆ ಇಂಟೆನ್ಷನಿಂದ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತಂತ. ಆ್ಯಂಡ್ ಮರಿದೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಅಂಡಾ ಕರಿ ಮಾಡೋದಕ್ಕೆ 2 ಆನಿಯನ್ ಆ್ಯಂಡ್ 2 ಟೊಮ್ಯಾಟೋಸ್, 3 ಚಿಲ್ಲಿ ಆ್ಯಂಡ್ ಸ್ವಲ್ಪ ಕೊರಿಯಂಡರ್. ಸೊ ಇದನ್ನೆಲ್ಲ ಕಟ್ ಮಾಡ್ಕೊ. ಸೊ ಗೈಸ್ ಇಲ್ಲಿ ಎಗ್ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಎಗ್ ಬಾಯ್ಲ್ ಆಗಿಬಿಡುತ್ತೆ. ಹಾಗೆ ಇಲ್ಲಿ ನಾನು ಎಲ್ಲನೂ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಆ್ಯಂಡ್ ಕೊರಿಯಂಡರ್. ಚಿಲ್ಲಿನ ಹೀಗೆ ಉದ್ದುದ ಸ್ಲೈಸ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಫ್ರೈ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಎಗ್ನ ಬಾಯ್ಲಿಗೆ ಇಟ್ಟಿದ್ದೀನಿ. ಅದು ಬಾಯ್ಲ್ ಆಗಬೇಕು. ಬಾಯ್ಲ್ ಆದ ತಕ್ಷಣ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಗೈಸ್. ಆಮೇಲೆ ಅದನ್ನು ಕರಿ ಒಳಗೆ ಹಾಕ್ತೀವಲ್ಲ, ಅದು ಫ್ರೈ ಮಾಡಿರೋ ಎಗ್ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್. ನಿಮಗಿಷ್ಟ ಇಲ್ಲ, ನಿಮಗೆ ಡೈರೆಕ್ಟ್ ಹಾಗೆ ತಿನ್ನಬೇಕಂತ ಇಷ್ಟ ಇದ್ದರೆ ಯು ಕ್ಯಾನ್ ಇಟ್. ಗೈಸ್ ಇಲ್ಲಿ ಬಾಣಲೆ ಬಿಸಿಯಾಗಿದೆ ಆ್ಯಂಡ್ ಆಯಿಲ್ ಕೂಡ ಹಾಕಿದ್ದೀನಿ. ಆಯಿಲ್ ಕೂಡ ಬಿಸಿಯಾಗಿದೆ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಸ್ವಲ್ಪ. ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಇದಕ್ಕೆ ಆನಿಯನ್ ಹಾಕೋಣ. ಆನಿಯನ್ ಇಲ್ಲಿ ಬಂದುಬಿಟ್ಟು ಪಿಂಕಿಶ್ ಆಗಬೇಕು, ಸ್ವಲ್ಪ ಪಿಂಕಿಶ್ ಆರ್ ಬ್ರೌನ್. ಆದರೆ ಅದ್ರ ರಾ ಸ್ಮೆಲ್ ಹೋದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಹಿ ಅಂತ ಅನ್ಸುತ್ತೆ. ಅದ್ರ ಜೊತೆನೇ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಟೊಮ್ಯಾಟೊ ಹಾಕಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕಂದರೆ ಅದು ತುಂಬ ಮೆತ್ತಗಾಗಬೇಕಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಅರಿಶಿನ ಹಾಕೋಣ, ಚಿಲ್ಲಿ ಪೌಡರ್, ಎಗ್ ಕರಿ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಚಿಕನ್ ಮಸಾಲ ಇದು ಕೂಡ 1 ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಅಂದರೆ 1 ಟೀ ಸ್ಪೂನ್. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಳೋಣ.
ನಿಮಗೆ ಗಟ್ಟಿ ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು. ಸ್ವಲ್ಪ ನೀರು ಬೇಕು ಅಥವಾ ರೈಸ್ ಜೊತೆ ತಿನ್ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಕೊಳ್ಬೋದು. ಇವಾಗ ಎಗ್ ಫ್ರೈ ಮಾಡಿರ್ತೀರಲ್ಲ ಅದನ್ನು ಇದ್ರ ಮಸಾಲೆಯಲ್ಲಿ ಬಿಟ್ಬಿಡಿ. ಫೈವ್ ಮಿನಿಟ್ಸ್ ಇದನ್ನು ಮುಚ್ಚಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡೋಣ. ಇವಾಗ ಇದು ಓಪನ್ ಮಾಡಿ ನೋಡೋಣ ಗೈಸ್. ಮೇಲ್ಗಡೆಯಿಂದ ಕೊರಿಯಂಡರ್ ಹಾಕಿ ಐ ಲವ್ ಕೊರಿಯಂಡರ್ ಗೈಸ್, ಅದಕ್ಕೋಸ್ಕರ ನಾನು ತುಂಬ ಹಾಕ್ತೇನೆ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ನಿಮ್ಗೆ ಕಡಿಮೆ ಇಷ್ಟ ಅಂದರೆ ಕಡಿಮೆ ಹಾಕ್ಬೋದು. ಮುಚ್ಚಿ ಒಂದು 2 ಮಿನಿಟ್ಸ್ ಬೇಯಕ್ಕಿಡೋಣ, ಯಾಕಂದರೆ ಅದಕ್ಕೆ ಕೊರಿಯಂಡರ್ ಫ್ಲೇವರ್ ಎಗ್ಗೆಲ್ಲ ಕವರಿಂಗ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕಂದರೆ ರೈಸ್ ಫ್ಲೋರ್, ಆಯಿಲ್, ಸ್ವಲ್ಪ ಉಪ್ಪು. ನಾನಿಲ್ಲಿ 1 ಗ್ಲಾಸ್ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಕುದ್ದಾದ್ಮೇಲೆ ಅದಕ್ಕೆ ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು ಕಂಟಿನ್ಯೂಸ್ ಮಿಕ್ಸ್ ಮಾಡಬೇಕು, ಯಾಕಂದರೆ ಅದ್ರೊಳಗೆ ಗಂಟಾಗಬಾರ್ದು. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀರಲ್ಲಿ ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕ್ತೀನಿ, ಅದು ಅಂಟ್ಕೋಬಾರ್ದು, ಅದಕ್ಕೋಸ್ಕರ. ನಾನು ಒಬ್ಬಳೇ ಇದ್ದೀನಿ, ಅದಕ್ಕೋಸ್ಕರ 1 ಕಪ್ ಆಫ್ ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇದ್ದರೆ ಅದ್ರ ಮೇಲೆ ಡಿಪೆಂಡ್, ಆದರೆ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ತುಂಬ ಜಾಸ್ತಿ ಆಗುತ್ತೆ ನಾವು ಮಿಕ್ಸ್ ಮಾಡಾದಮೇಲೆ. ಅದಕ್ಕೋಸ್ಕರ ನೀರು ಬಿಸಿ ಆಗ್ತದೆ. ಇದು ಸ್ವಲ್ಪ ಬಿಸಿ ಇರಬೇಕಾದ್ರೇ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದು ಆರೋಗ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೋಸ್ಕರ ಬಿಸಿ ಇರಬೇಕಾದ್ರೇ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೋಲ್ಡ್ ವಾಟರಿಂದ ಕೈನ ಈ ಥರ ಮಾಡ್ಕೊಂಡು ಅದನ್ನು ನಾದಿಗಾಯಿಸಿ. ಇವಾಗ ಜೋಳದ ಹಿಟ್ಟು, ಚಪಾತಿ ಎಲ್ಲ ಹೇಗೆ ನಾದ್ತೀವಲ್ಲ ಆ ಥರ ನಾದಬೇಕು, ಆ ಥರ ಇದು ಸ್ಮೂತ್ ಆಗಬೇಕು. ಸೊ ನೋಡಿ ಗೈಸ್, ಈ ಥರ ಬರಬೇಕಿದು ಹಿಟ್ಟು. ನಾವು ಅಕ್ಕಿ ರೊಟ್ಟಿ ಹೇಗೆ ನಾವು ಮಿಕ್ಸ್ ಮಾಡ್ತೀವಲ್ಲ ಆ ಥರ ಬರಬೇಕಿದು ಸಾಫ್ಟಾಗಿ. ಇವಾಗ ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಲಿ. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ರೌಂಡ್ ಶೇಪ್ ಇಟ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಕೆಳಗಡೆ ಅಕ್ಕಿ ಹಿಟ್ಟು, ನಾವು ರೊಟ್ಟಿ ಹೇಗೆ ತಟ್ತೀವಲ್ಲ ಅದೇ ಥರ ತಟ್ಟಬೇಕು. ನಿಮಗೆ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ಅಂತಂದರೆ ನೀವು ಚಪಾತಿ ಹೇಗೆ ಇದು ಮಾಡ್ತೀರಲ್ಲ, ಚಪಾತಿನ ಲಟ್ಟಿಸ್ತೀರಲ್ಲ ಅದೇ ಥರ ಲಟ್ಟಿಸ್ಬೋದು, ನೋ ಇಶ್ಯೂ. ಅಂದರೆ ಸ್ವಲ್ಪ ಸ್ಲೋ ಆಗಿ ಮಾಡಬೇಕು, ಬಿಕಾಸ್ ಅದು ತುಂಬಾ ಜಿಗಿ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಏಳುತ್ತೆ ಪದೇ ಪದೇ. ನಂಗೆ ಗೊತ್ತಿದ್ದು ರೌಂಡ್ ಶೇಪ್ ಬಂದಿಲ್ಲ ಅಂತ,
ನನಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಗೈಸ್, ಅದು ಪರ್ಫೆಕ್ಟ್ ರೊಟ್ಟಿ ಅಂತೂ ಮಾಡೋದಕ್ಕೆ ಬರೋದಿಲ್ಲ. ಸುಮ್ಮನೆ ಯಾವ ಶೇಪ್ ಆದರೆ ಏನು, ಹೊಟ್ಟೆಗೆ ಹೋಗುತ್ತಲ್ಲ ಅದು. So hope you all guys like this video. Please do like, share, comment and subscribe to my YouTube channel Nisarga Chavan, and also let me know in the comment section ನಿಮ್ಗೆಲ್ರಿಗೂ ನನ್ನ ವಿಡಿಯೋ ಹೇಗೆ ಅನಿಸ್ತು ಅಂತ. See you in the next video. Until then, bye bye.